ಮಕರ ರಾಶಿ ಭವಿಷ್ಯ 2024 ಮಕರ ರಾಶಿ ಭವಿಷ್ಯ 2024 ನಿಮ್ಮ ಉದ್ಯೋಗದೊಂದಿಗೆ ನೀವು ಯಾವ ಮಾರ್ಗವನ್ನು ತೆಗೆದುಕೊಳ್ಳಬೇಕು? ನೀವು ಯಾವಾಗ ಧನಾತ್ಮಕ ಮತ್ತು ಅಹಿತಕರ ಫಲಿತಾಂಶಗಳನ್ನು ಎದುರಿಸುತ್ತೀರಿ? ನಿಮ್ಮ ವ್ಯವಹಾರವು ಯಾವಾಗ ಅಭಿವೃದ್ಧಿ ಹೊಂದುತ್ತದೆ ಮತ್ತು ನೀವು ಯಾವಾಗ ಆರ್ಥಿಕ ಯಶಸ್ಸನ್ನು ಸಾಧಿಸುತ್ತೀರಿ ಎಂಬುದನ್ನು ತಿಳಿಯಲು ಮತ್ತು ಅರ್ಥಮಾಡಿಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ. ನಿಮಗೆ ಸವಾಲುಗಳು ಎದುರಾಗಬಹುದು. ನೀವು ಯಾವಾಗ ಬಡ್ತಿ ಪಡೆಯಲು ಸಾಧ್ಯವಾಗುತ್ತದೆ ಮತ್ತು ಉದ್ಯೋಗವು ಯಾವಾಗ ಬದಲಾಗುತ್ತದೆ? ನಿಮ್ಮ ದಾಂಪತ್ಯ ಸುಖವಾಗಿರುವುದೇ ಅಥವಾ ಕಷ್ಟವಾಗುವುದೇ? ನಿಮ್ಮ ಜೀವನ ಸಂಗಾತಿಯನ್ನು ಹುಡುಕಲು ನಿಮ್ಮ ಪ್ರೀತಿಯ ಜೀವನವು ನಿಮ್ಮನ್ನು ಯಾವ ಹಾದಿಯಲ್ಲಿ ಕರೆದೊಯ್ಯುತ್ತದೆ? ಆರ್ಥಿಕವಾಗಿ ನಿಮ್ಮ ಪರಿಸ್ಥಿತಿ ಹೇಗಿರುತ್ತದೆ ಮತ್ತು ನೀವು ಹಣವನ್ನು ಗಳಿಸಲು ಸಾಧ್ಯವಾಗುತ್ತದೆಯೇ ಅಥವಾ ಕಳೆದುಕೊಳ್ಳುವಿರೇ? ಈ ಎಲ್ಲಾ ಮಾಹಿತಿಯನ್ನು ಮಕರ ರಾಶಿ ಭವಿಷ್ಯ 2024 ಮಕರ ರಾಶಿ ಭವಿಷ್ಯ 2024 ರ ಈ ಲೇಖನದಲ್ಲಿ ತಿಳಿದುಕೊಳ್ಳಲು ವಿಶೇಷವಾಗಿ ಸಿದ್ಧಪಡಿಸಲಾಗಿದೆ. ಅಷ್ಟೇ ಅಲ್ಲ, ನೀವು ಮನೆ ಅಥವಾ ಕಾರು ಖರೀದಿಸಲು ಯಾವ ಕ್ಷಣವನ್ನು ಹೊಂದುತ್ತೀರಿ ಮತ್ತು ಯಾವ ಅವಧಿಯು ಪ್ರತಿಕೂಲವಾಗಿರುತ್ತದೆ, ಕಷ್ಟವಾಗುವುದೇ? ನಿಮ್ಮ ಜೀವನ ಸಂಗಾತಿಯನ್ನು ಹುಡುಕಲು ನಿಮ್ಮ ಪ್ರೀತಿಯ ಜೀವನವು ನಿಮ್ಮನ್ನು ಯಾವ ಹಾದಿಯಲ್ಲಿ ಕರೆದೊಯ್ಯುತ್ತದೆ? ಆರ್ಥಿಕವಾಗಿ ನಿಮ್ಮ ಪರಿಸ್ಥಿತಿ ಹೇಗಿರುತ್ತದೆ ಮತ್ತು ನೀವು ಹಣವನ್ನು ಗಳಿಸಲು ಸಾಧ್ಯವಾಗುತ್ತದೆಯೇ ಅಥವಾ ಕಳೆದುಕೊಳ್ಳುವಿರೇ? ಈ ಎಲ್ಲಾ ಮಾಹಿತಿಯನ್ನು ಮಕರ ರಾಶಿ ಭವಿಷ್ಯ 2024 ಮಕರ ರಾಶಿ ಭವಿಷ್ಯ 2024 ರ ಈ ಲೇಖನದಲ್ಲಿ ತಿಳಿದುಕೊಳ್ಳಲು ವಿಶೇಷವಾಗಿ ಸಿದ್ಧಪಡಿಸಲಾಗಿದೆ. ಅಷ್ಟೇ ಅಲ್ಲ, ನೀವು ಮನೆ ಅಥವಾ ಕಾರು ಖರೀದಿಸಲು ಯಾವ ಕ್ಷಣವನ್ನು ಹೊಂದುತ್ತೀರಿ ಮತ್ತು ಯಾವ ಅವಧಿಯು ಪ್ರತಿಕೂಲವಾಗಿರುತ್ತದೆ? ಮಕರ ರಾಶಿ ಆರ್ಥಿಕ ಭವಿಷ್ಯ 2024 ಮಕರ ರಾಶಿ ಭವಿಷ್ಯ 2024 ಮಕರ ರಾಶಿ ಭವಿಷ್ಯ 2024 ರ ಪ್ರಕಾರ ವರ್ಷದ ಆರಂಭವು ಅದೃಷ್ಟದಿಂದ ಕೂಡಿರುತ್ತದೆ. ಬುಧ ಮತ್ತು ಶುಕ್ರರು ನಿಮ್ಮ 11ನೇ ಮನೆಯನ್ನು ಉದ್ಧಾರಗೊಳಿಸುತ್ತಾರೆ ಮತ್ತು ಅಲ್ಲಿ ಹಾಜರಿರುವುದು ನಿಮ್ಮ ಆದಾಯವನ್ನು ದಿನದಿಂದ ದಿನಕ್ಕೆ ಸುಧಾರಿಸುತ್ತದೆ. ನಿಮ್ಮ ಆರ್ಥಿಕ ಸ್ಥಿತಿಯು ದೃಢವಾಗಿರುತ್ತದೆ ಮತ್ತು 2ನೇ ಮನೆಯಲ್ಲಿ ಶನಿಯು ತನ್ನದೇ ಆದ ಕುಂಭ ರಾಶಿಯ ಅಧಿಪತಿಯಾಗಿರುವುದರಿಂದ ಸಂಪತ್ತನ್ನು ಸಂಗ್ರಹಿಸುವ ನಿಮ್ಮ ಪ್ರವೃತ್ತಿಯನ್ನು ಎತ್ತಿ ತೋರಿಸುತ್ತದೆ. ಇದರ ಪರಿಣಾಮವಾಗಿ ನಿಮ್ಮ ಹಣ ಉಳಿತಾಯವಾಗುತ್ತದೆ. ಮಂಗಳ ಮತ್ತು ಸೂರ್ಯನು ವರ್ಷದ ಆರಂಭದಲ್ಲಿ ನಿಮ್ಮ 12ನೇ ಮನೆಯಲ್ಲಿದ್ದರೂ ಇದು ಖರ್ಚುಗಳನ್ನು ಉಂಟುಮಾಡುತ್ತದೆ. ಫೆಬ್ರವರಿಯಲ್ಲಿ ಅವು ಕಡಿಮೆಯಾಗಲು ಪ್ರಾರಂಭಿಸುತ್ತವೆ. ಉಳಿತಾಯವಾಗುತ್ತದೆ. ಮಂಗಳ ಮತ್ತು ಸೂರ್ಯನು ವರ್ಷದ ಆರಂಭದಲ್ಲಿ ನಿಮ್ಮ 12ನೇ ಮನೆಯಲ್ಲಿದ್ದರೂ ಇದು ಖರ್ಚುಗಳನ್ನು ಉಂಟುಮಾಡುತ್ತದೆ. ಫೆಬ್ರವರಿಯಲ್ಲಿ ಅವು ಕಡಿಮೆಯಾಗಲು ಪ್ರಾರಂಭಿಸುತ್ತವೆ. ಮಕರ ರಾಶಿ ಭವಿಷ್ಯ 2024 ಮಕರ ರಾಶಿ ಭವಿಷ್ಯ 2024 ರ ಪ್ರಕಾರ ವರ್ಷದ ಆರಂಭವು ಅದೃಷ್ಟದಿಂದ ಕೂಡಿರುತ್ತದೆ. ಬುಧ ಮತ್ತು ಶುಕ್ರರು ನಿಮ್ಮ 11ನೇ ಮನೆಯನ್ನು ಉದ್ಧಾರಗೊಳಿಸುತ್ತಾರೆ ಮತ್ತು ಅಲ್ಲಿ ಹಾಜರಿರುವುದು ನಿಮ್ಮ ಆದಾಯವನ್ನು ದಿನದಿಂದ ದಿನಕ್ಕೆ ಸುಧಾರಿಸುತ್ತದೆ. ನಿಮ್ಮ ಆರ್ಥಿಕ ಸ್ಥಿತಿಯು ದೃಢವಾಗಿರುತ್ತದೆ ಮತ್ತು 2ನೇ ಮನೆಯಲ್ಲಿ ಶನಿಯು ತನ್ನದೇ ಆದ ಕುಂಭ ರಾಶಿಯ ಅಧಿಪತಿಯಾಗಿರುವುದರಿಂದ ಸಂಪತ್ತನ್ನು ಸಂಗ್ರಹಿಸುವ ನಿಮ್ಮ ಪ್ರವೃತ್ತಿಯನ್ನು ಎತ್ತಿ ತೋರಿಸುತ್ತದೆ. ಇದರ ಪರಿಣಾಮವಾಗಿ ನಿಮ್ಮ ಹಣ ಉಳಿತಾಯವಾಗುತ್ತದೆ. ಮಂಗಳ ಮತ್ತು ಸೂರ್ಯನು ವರ್ಷದ ಆರಂಭದಲ್ಲಿ ನಿಮ್ಮ 12ನೇ ಮನೆಯಲ್ಲಿದ್ದರೂ ಇದು ಖರ್ಚುಗಳನ್ನು ಉಂಟುಮಾಡುತ್ತದೆ. ಫೆಬ್ರವರಿಯಲ್ಲಿ ಅವು ಕಡಿಮೆಯಾಗಲು ಪ್ರಾರಂಭಿಸುತ್ತವೆ. ಮಕರ ರಾಶಿ ಶಿಕ್ಷಣ ಭವಿಷ್ಯ 2024 ಮಕರ ರಾಶಿ ಭವಿಷ್ಯ 2024 ಮಕರ ರಾಶಿ ಭವಿಷ್ಯ 2024 ರ ಪ್ರಕಾರ ವಿದ್ಯಾರ್ಥಿಗಳಿಗೆ ವರ್ಷದ ಆರಂಭವು ಅತ್ಯುತ್ತಮವಾಗಿರುತ್ತದೆ. ಬುಧ ಮತ್ತು ಶುಕ್ರರು ನಿಮ್ಮ 5ನೇ ಮನೆಯನ್ನು ನೋಡುತ್ತಾರೆ, ನಿಮ್ಮ ಅಧ್ಯಯನದ ಬಗ್ಗೆ ನಿಮ್ಮ ಕುತೂಹಲ ಮತ್ತು ಉತ್ಸಾಹವನ್ನು ಹೆಚ್ಚಿಸುತ್ತಾರೆ ಮತ್ತು ನಿಮ್ಮ ಆಂತರಿಕ ಜ್ಞಾನವನ್ನು ಉತ್ಕೃಷ್ಟಗೊಳಿಸಲು ಮತ್ತು ಶಿಕ್ಷಣದ ಕ್ಷೇತ್ರದಲ್ಲಿ ಬೆಳೆಯಲು ಸಹಾಯ ಮಾಡುತ್ತಾರೆ. ಮಕರ ರಾಶಿ ಭವಿಷ್ಯ 2024 ಮಕರ ರಾಶಿ ಭವಿಷ್ಯ 2024 ರ ಪ್ರಕಾರ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದರೆ ಜನವರಿಯಿಂದ ಫೆಬ್ರವರಿ, ಆಗಸ್ಟ್ನಿಂದ ಸೆಪ್ಟೆಂಬರ್ ಮತ್ತು ನವೆಂಬರ್ ತಿಂಗಳುಗಳಲ್ಲಿ ನಿಮಗೆ ಯಶಸ್ಸಿನ ಉತ್ತಮ ಅವಕಾಶವಿದೆ. ಆದಾಗ್ಯೂ ನಿಮ್ಮ ಶ್ರಮವನ್ನು ನೀವು ಬಿಟ್ಟುಕೊಡಬೇಕಾಗಿಲ್ಲ. ಬದಲಾಗಿ ಕಷ್ಟಪಟ್ಟು ಕೆಲಸ ಮಾಡಿ ಮತ್ತು ಭವಿಷ್ಯದಲ್ಲಿ ನಿಮಗೆ ಪ್ರತಿಫಲ ದೊರೆಯುತ್ತದೆ. ಉನ್ನತ ಶಿಕ್ಷಣ ಪಡೆಯುವ ವಿದ್ಯಾರ್ಥಿಗಳು ಹಲವಾರು ಅಡೆತಡೆಗಳನ್ನು ಎದುರಿಸಬೇಕಾಗುತ್ತದೆ. ಮಕರ ರಾಶಿ ಆರೋಗ್ಯ ಭವಿಷ್ಯ 2024 ಮಕರ ರಾಶಿ ಭವಿಷ್ಯ 2024 ಮಕರ ರಾಶಿ ಭವಿಷ್ಯ 2024 ರ ಪ್ರಕಾರ ಈ ವರ್ಷವು ಆರೋಗ್ಯದ ದೃಷ್ಟಿಯಿಂದ ಅದೃಷ್ಟಶಾಲಿಯಾಗಿದೆ. ವರ್ಷವಿಡೀ ನಿಮ್ಮ ರಾಶಿಚಕ್ರದ ಅಧಿಪತಿ ನಿಮ್ಮ 2ನೇ ಮನೆಯಲ್ಲಿರುತ್ತಾನೆ. ಇದು ತನ್ನ ರಾಶಿಚಕ್ರದ ಚಿಹ್ನೆಯಲ್ಲಿ ಉಳಿಯುತ್ತದೆ ಮತ್ತು ದೈಹಿಕ ಅಡಚಣೆಗಳಿಂದ ನಿಮ್ಮನ್ನು ರಕ್ಷಿಸುತ್ತದೆ.
ಮೂರನೇ ಮನೆಯಲ್ಲಿ ರಾಹು ಸಹ ನಿಮಗೆ ಸಹಾಯ ಮಾಡುತ್ತಾರೆ ಮತ್ತು ನಿಮ್ಮ ಆರೋಗ್ಯ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ. ಆದರೆ ಜೂನ್ 29 ಮತ್ತು ನವೆಂಬರ್ 15ರ ನಡುವೆ ನಿಮ್ಮ ಆಹಾರ ಮತ್ತು ಪಾನೀಯಗಳ ಬಗ್ಗೆ ನೀವು ಜಾಗರೂಕರಾಗಿರಬೇಕು. ಜೀವನ ಶೈಲಿಗೆ ಗಮನ ಕೊಡಬೇಕು, ಏಕೆಂದರೆ ಈ ಸಮಯದಲ್ಲಿ ಆರೋಗ್ಯವು ಹಾನಿಗೊಳಗಾಗಬಹುದು. ಮಕರ ರಾಶಿ ಭವಿಷ್ಯ 2024. ಮಕರ ರಾಶಿ ಭವಿಷ್ಯ 2024 ರ ಪ್ರಕಾರ ವರ್ಷದ ಪ್ರಾರಂಭದಲ್ಲಿ ನಿಮ್ಮ ರಾಶಿಚಕ್ರದ ಅಧಿಪತಿ ಫೆಬ್ರವರಿ 11 ರಿಂದ ಮಾರ್ಚ್ 18ರವರೆಗೆ ದುರ್ಬಲ ಸ್ಥಿತಿಯಲ್ಲಿರುತ್ತಾನೆ. ಇದರ ಪರಿಣಾಮವಾಗಿ ಅವರ ಶಕ್ತಿಯಲ್ಲಿ ಇಳಿಕೆ ಕಂಡುಬರುತ್ತದೆ. ಇದು ನಿಮ್ಮ ಆರೋಗ್ಯದ ಮೇಲೂ ಪ್ರಭಾವ ಬೀರುತ್ತದೆ. ನಿಮ್ಮೊಳಗೆ ನಕಾರಾತ್ಮಕ ಆಲೋಚನೆಗಳು ಉದ್ಭವಿಸಬಹುದು. ಇದು ನಿಮ್ಮ ಮಾನಸಿಕ ಆರೋಗ್ಯವನ್ನು ಹಾಳುಮಾಡುತ್ತದೆ. ನೀವು ಎಂದಿಗೂ ಒಂಟಿಯಾಗಿರಬಾರದು ಮತ್ತು ಯಾವಾಗಲೂ ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮಾತನಾಡಬೇಕು. ಮಾನಸಿಕ ಒತ್ತಡ ನಿಮ್ಮನ್ನು ನಿಯಂತ್ರಿಸಲು ಸಾಧ್ಯವಾಗುವುದಿಲ್ಲ. ಮಕರ ರಾಶಿಯವರಿಗೆ ಅದೃಷ್ಟ ಸಂಖ್ಯೆ. ಶನಿ ದೇವನು ಮಕರ ರಾಶಿಯ ಅಧಿಪತಿ ಮತ್ತು ಮಕರ ರಾಶಿಯವರಿಗೆ ಅದೃಷ್ಟ ಸಂಖ್ಯೆಗಳು 4 ಮತ್ತು 8. ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಮಕರ ರಾಶಿ ಭವಿಷ್ಯ 2024. ಮಕರ ರಾಶಿ ಭವಿಷ್ಯ 2024 ರ ಪ್ರಕಾರ 2024ರ ಒಟ್ಟು ಮೊತ್ತವು 8 ಆಗಿರುತ್ತದೆ. ಮಕರ ರಾಶಿಯವರು ಈ ವರ್ಷ ಉತ್ತಮ ವರ್ಷವನ್ನು ಹೊಂದಿರುತ್ತಾರೆ. ಆರೋಗ್ಯವನ್ನು ಹೊರತುಪಡಿಸಿ ನೀವು ಇತರ ಎಲ್ಲಾ ಕ್ಷೇತ್ರಗಳಲ್ಲಿ ಉತ್ತಮ ಯಶಸ್ಸನ್ನು ಸಾಧಿಸುವಿರಿ. ನೀವು ನಿಮ್ಮ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸುತ್ತೀರಿ, ಪ್ರಶಂಸೆ ಮತ್ತು ಹಣ ಗಳಿಸುವಿರಿ. ವಿಡಿಯೋ ನೋಡಿದ ನನ್ನ ಎಲ್ಲಾ ಕನ್ನಡಿಗರಿಗೂ ಕೋಟಿ ಹೃದಯಪೂರ್ವಕ ವಂದನೆಗಳು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.